ನಮಸ್ಕಾರ ವೀಕ್ಷಕರೇ, ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಇವತ್ತಿನ ವಿಶೇಷ ಎಪಿಸೋಡ್ನಲ್ಲಿ ನಾವು ಅಡಿಗಾಸ್ ಯಾತ್ರಾದಿಂದ ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಯಾವೆಲ್ಲ ರೀತಿಯ ಅನುಕೂಲಗಳನ್ನು ಅವರು ಮಾಡಿಕೊಟ್ಟಿದ್ದಾರೆ, ಯಾವೆಲ್ಲ ರೀತಿಯ ಆಫರ್ಗಳಿದೆ, ಮತ್ತು ಅಲ್ಲಿ ವೀಕ್ಷಕರು ಅಥವಾ ಪ್ರವಾಸಿಗರು ಯಾವ ರೀತಿಯ ಪ್ರವಾಸದ ಅನುಭವವನ್ನು ತಮ್ಮದಾಗಿಸ್ಕೊಳ್ಬೋದು ಅದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ಸ್ವತಃ ಅಡಿಗಾಸ್ ಯಾತ್ರಾದ ಸ್ಥಾಪಕರಾದ ಕೆ ನಾಗರಾಜ್ ಅಡಿಗ ಅವರಿಂದಾನೇ ತಿಳ್ಕೊಳ್ಳೋಣ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ವೆಲ್ಕಮ್ ಮಾಡೋಣ. ನಮಸ್ಕಾರ ಅಡಿಗ ಸರ್. ನಮಸ್ಕಾರ. ಸೊ ಅಂದಹಾಗೆ ಅಡಿಗಾಸ್ ಯಾತ್ರಾದಿಂದ ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ರೀತಿಯ ಅನುಕೂಲಗಳನ್ನು ಮಾಡಿಕೊಡ್ತೀರಿ, ಯಾವ ರೀತಿ ಪ್ಯಾಕೇಜ್ ಇರುತ್ತೆ ಅಂತ ಹೇಳ್ತೀರಾ ಅಂತ. ಎಲ್ಲರಿಗೂ ನಮಸ್ಕಾರ. ಆಸ್ಟ್ರೇಲಿಯಾ ಅಂತ ಹೇಳಿದ ತಕ್ಷಣ ಒಂದು ವಿಸ್ಮಯವಾದಂಥ ಒಂದು ಭೂಭಾಗ ಅದು. ಹೌದು. ಯಾಕೆ ಅಂತ ಹೇಳಿದರೆ ಆಸ್ಟ್ರೇಲಿಯಾದ ಹಿಂದಿನ ಹಿಸ್ಟ್ರಿ ಇದ್ರೂ ಯಾರಿಗೂ ಅದು ಬರೆಯೋರಾಗಲಿ ಹೇಳೋರಾಗಲಿ ಇರಲಿಲ್ಲ. ನಮ್ಮ ದೇಶದ ಥರ ನಾವು ರಾಮಾಯಣ ಮಹಾಭಾರತ ಆ ಕಾಲಕ್ಕೆ ಹೋಗ್ತೀವಿ. ಇಲ್ಲೆಲ್ಲ ಏನಂದರೆ ಒಂದು 500 ಇಯರ್ಸ್ ಈ ಥರದ ಇತಿಹಾಸಗಳು ಜಾಸ್ತಿ. ಆಸ್ಟ್ರೇಲಿಯಾ ಅಂತ ಹೇಳಿದಾಗ ನಾವು ಅಲ್ಲಿನ ಲೋಕಲ್ ಜನ ಇದ್ರೂ, ಟ್ರೈಬಲ್ಸ್ ಇದ್ರೂ ಹೆಚ್ಚಾಗಿ ಯುರೋಪ್ ಕಂಟ್ರೀಸಿಂದ ಆವಾಗ ಕೈದಿಗಳು ಅಥವಾ ಏನಾದರೂ ಅಲ್ಲಿ ತರಲೆ ತಂಟೆ ಮಾಡಿದವ್ರನ್ನ ತಂದು ಅಲ್ಲೇ ಬಿಡ್ತಾಯಿದ್ರು ಅಂತ ಕೇಳಿದ್ದೀವಿ ಸ್ಟೋರಿ ಪ್ರಕಾರ. ಆಯಿತಾ, ನಾವು ಅದಕ್ಕೆ ಅಲ್ಲಿ ತಮಾಷೆ ಮಾಡೋ ಹಿಂದಿನ ಕಳ್ಳರೆ ಹಿಂದಿನ ಪೊಲೀಸು ಅಂತ ಅಲ್ಲಿ. ಈಗ ಯಾಕಂದರೆ ಅವರೆಲ್ಲ ಪೊಲೀಸ್ ಆಗಿದ್ದಾರೆ ಈಗ. ಭಾಳ ಒಂದು ಕಂಟ್ರಿ ನೋಡಬೇಕಾದಂಥ ಕಂಟ್ರಿ ಆಸ್ಟ್ರೇಲಿಯಾ. ನಾವು ಆಸ್ಟ್ರೇಲಿಯಾ ಅಂದ ತಕ್ಷಣ ಒಂಥರ ತುಂಬ ದೊಡ್ಡ ಲ್ಯಾಂಡ್, ಜನಸಂಖ್ಯೆ ಬಹಳ ಕಡಿಮೆ. ಈಗ IT ಇಂಡಸ್ಟ್ರಿ ಅದೆಲ್ಲ ಇದ್ದರೂ ತುಂಬ ಡೆವಲಪೂ ಆಗಿದೆ. ಆಮೇಲೆ ಆಸ್ಟ್ರೇಲಿಯಾ ಸ್ವಲ್ಪ ಕಾಸ್ಟ್ಲಿಯೆಸ್ಟ್ ಕಂಟ್ರಿನೂ ಹೌದು. ಆಸ್ಟ್ರೇಲಿಯಾವನ್ನು ನಾವು ಪ್ರವಾಸೋದ್ಯಮದ ದೃಷ್ಟಿಯಿಂದ ನೋಡೋದಾದರೆ ನಾವು ಆಸ್ಟ್ರೇಲಿಯಾವನ್ನು ನೋಡ್ಲಿಕ್ಕೆ ತುಂಬ ಇದೆ. ಅದರಲ್ಲಿ ಮೇಯ್ನ್ ನಾನು ಹೇಳ್ತೀವಲ್ಲ, ನೋಡಲೇಬೇಕಾಗಿದ್ದು ಆಸ್ಟ್ರೇಲಿಯಾಕ್ಕೆ ಹೋದರೆ ಏನು ನೋಡಬೇಕು ಅದನ್ನು ನಾವು ಕಾನ್ಸೆಪ್ಟ್ ಮಾಡಿಕೊಂಡು 4 ಭಾಗ ಮಾಡ್ಕೊಂಡಿದ್ದೀವಿ. ಒಂದನೇದಾಗಿ ನಾವು ಮೆಲ್ಬೋರ್ನ್ ಸಿಟಿಯನ್ನು ಒಂದು ಭಾಗ. ಹೆಚ್ಚಾಗಿ ನಾವು ಬೆಂಗಳೂರಿಂದ ಫ್ಲೈಟ್ ತೊಗೊಳ್ತೀವಿ. ಕ್ವಾಂಟಾಸ್ ಇಲ್ಲ ಸಿಂಗಾಪುರ್ ಏರ್ಲೈನ್ಸ್, ಮಲೇಷಿಯನ್ ಏರ್ಲೈನ್ಸ್, ಈ ಥರ ಏರ್ಲೈನ್ಸ್ ಕಾಂಟ್ಯಾಕ್ಟ್ ಇದೆ. ನಮ್ಮ ಬೆಂಗಳೂರಿಂದ ಇಲ್ಲ, ವಯ ಡೆಲ್ಲಿಯಿಂದನೂ ಏರ್ ಇಂಡಿಯಾ ಆಪ್ರೇಟ್ ಆಗ್ತದೆ. ಸಿಡ್ನಿ ಮತ್ತು ಮೆಲ್ಬೋರ್ನ್. ಮುಂಬೈಯಿಂದನೂ ಆಗ್ತದೆ, ಕೆಲವೊಂದು 3 ದಿನನೂ ಆಗ್ತದೆ. ಸೊ ನಾವು ಹೆಚ್ಚಾಗಿ ಕ್ವಾಂಟಸ್ ಬೆಟರ್ ಅನಿಸುತ್ತೆ, ಯಾಕೆಂದರೆ ಡೈರೆಕ್ಟ್ ಫ್ಲೈಟ್ ಟು ಸಿಡ್ನಿ. ಬೆಂಗಳೂರಲ್ಲಿ ಇವತ್ತು ನಾವು ಸಂಜೆ ಕೂತ್ಕೊಂಡ್ರೆ ಅಲ್ಲಿ ಹೋಗೋ ನಾಳೆ ಬೆಳಗ್ಗೆ ಆಗಿರುತ್ತೆ. ಅಂದರೆ ನಮಗೂ ಅವ್ರಿಗೂ ಸಮ್ಟೈಮ್ಸ್ 3.5 hours, ಸಮ್ಟೈಮ್ 4.5 hours. ವಿಂಟರಲ್ಲಿ ಅದು ಟೈಮ್ ಚೇಂಜ್ ಆಗುತ್ತೆ. ಆ ಒಂದು ವಿಸ್ಮಯ ನೋಡೋದಕ್ಕೆ ಬಹಳ ಆಶ್ಚರ್ಯ ಆಗ್ತದೆ ಹೇಳಬೇಕು ಅಂತ ಹೇಳಿದರೆ. ಆ 1 hour ಗ್ಯಾಪ್ ಚೇಂಜ್ ಆಗುತ್ತಲ್ಲ, ಸಡನ್ನಾಗಿ ಆಗ್ತದೆ. ಹೇಗೆ ಅಂತ ಹೇಳಿದರೆ, ಮೊನ್ನೆ ನಾವು ನ್ಯೂಜಿಲ್ಯಾಂಡಲ್ಲಿದ್ದವಾಗ ವೇಕಪ್ ಕಾಲ್ 3 o'clock ಕೊಡು ಅಂತ ಹೇಳಿದ್ರು ನಮಗೆ. ಯಾಕೆಂದರೆ ಅಲ್ಲಿಂದ ನಾನು ಇಲ್ಲಿಗೆ ಇಂಡಿಯಾಕ್ಕೆ ಬರೋದಿತ್ತಲ್ಲ. 3 o'clock ಕೊಡು ಅಂತ. 3 o'clock ಕೊಟ್ಟ. ನನಗೆ 4:15 ಪಿಕಪ್ ಬರ್ತೀನಿ ಅಂತ ಹೇಳಿದ. 4:15 ಬರ್ತೀನಿ ಅಂತ ಹೇಳಿದ್ದಾನೆ ಗಾಡಿಯವನು. ನಾವು 3 o'clock ಎದ್ದು ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ಬರುವಾಗ ನೋಡ್ತೀವಿ 2.01 ತೋರಿಸ್ತಾ ಇದೆ ಗಡಿಯಾರ. 1 hour ಬ್ಯಾಕ್ ಹೋಗಿಬಿಟ್ಟಿದೆ. ಹೇಳಿದ್ದ 1 hour ಹಿಂದೆ ಹೋಗ್ತದೆ ಅಂತ. ಅದು ಈ ಥರ ಆಗ್ತದೆ ನಮ್ಗೆ ಗೊತ್ತಿರಲಿಲ್ಲ. ಆಮೇಲೆ 2.5 ಗಂಟೆ ನಿದ್ದೆ ಮಾಡಿದ್ರೆ ಕಾಲ ಕಳಿಬೇಕಾಯ್ತು ಲಾಬಿಯಲ್ಲಿ ಬಂದು ಕೂತ್ಕೊಂಡು. ಆಮೇಲೆ ಅವ ಆ ಟೈಮಿಗೆ ಬಂದರೆ ಅಂತ ನಮ್ಮ ಭಯ. ಲಾಂಗ್ ಫ್ಲೈಟ್ ಇದೆ, ಇಂಡಿಯಾಕ್ಕೆ ಬರಬೇಕಲ್ವಾ. ಈ ಥರ ವಿಸ್ಮಯ ನಡೀತಾ ಇರ್ತದೆ. ಇದು ನಮಗೆ ಈ ಯಾವುದು ಮಲೇಷಿಯಾ, ಥೈಲ್ಯಾಂಡ್ ಇಂಥ ಕಂಟ್ರೀಸಿಗೆಲ್ಲ ಆಗೋದಿಲ್ಲ. ಸ್ವಲ್ಪ ಲಾಂಗ್ ಇರುವಂಥದ್ದು. ಇವನ್ ಈ ಕಡೆ ಯುರೋಪ್ ಕಂಟ್ರೀಸಿಗೂ ನಮಗೂ ಅದೇ ಥರ ಡಿಫ್ರೆನ್ಸ್ ಆಗ್ತದೆ. ಓಕೆ, ಈಗ ನಾವು ಹೆಚ್ಚಾಗಿ ನಾವು 3.5 hours ಡಿಫ್ರೆನ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಆಯಿತಾ. ಕರೆನ್ಸಿ ಬಂದು ಆಸ್ಟ್ರೇಲಿಯನ್ ಡಾಲರ್. ನಾವೊಂದು ಹೌದು ಈಗ ಒಂದು ಅರೌಂಡ್ 75 ವರೆಗೂ ನಡೀತಾ ಇದೆ. ಫ್ಲಿಕ್ಚುಯೇಷನ್ ಆಗ್ತಾ ಇರ್ತದೆ. ಅದಕ್ಕೆ ನಾವು ಆ ಫ್ಲಿಕ್ಚುಯೇಷನ್ ಅದೆಲ್ಲ ಬೇಡ ಅಂತ ಕಸ್ಟಮರ್ಗೆ ಒಂದು ಫಿಕ್ಸ್ ಪ್ರೈಸ್ ಇಂಡಿಯನ್ ರುಪೀಸೆಲ್ಲ ತೊಗೊಳ್ತೀವಿ. ಮತ್ತು ಏರ್ಲೈನ್ಸ್ ಫೇರ್ ಎಕ್ಸ್ಟ್ರಾ ತೊಗೊಳ್ತೀವಿ ನಾವು. ಟೂರ್ ಪ್ಯಾಕೇಜ್ ಕ್ವಾಲಿಟಿ ಕಡಿಮೆ ಆಗಬಾರ್ದು ಅಂಥೇಳಿ ನಾವು ಕೆಲವ್ರು ಏನು ಮಾಡ್ತಾರೆ, ಏರ್ ಟಿಕೆಟ್ ಇನ್ಕ್ಲೂಡ್ ಅಂತ ಮಾಡ್ತಾರೆ. ಏರ್ ಟಿಕೆಟ್ ಪ್ರೈಸ್ ಹೈ ಹೋದ ತಕ್ಷಣ ಇಲ್ಲಿ ಹೋಟೆಲ್ ಆಗಲಿ ಫುಡ್ ಕ್ವಾಲಿಟಿ ಆಗಲಿ ಡೌನ್ ಮಾಡಿಬಿಡ್ತಾರೆ. ನಾವು ಅದಕ್ಕೆ ನನಗೆ ಕಸ್ಟಮರ್ಗೆ ಅವರು ಪ್ರಭುಗಳಾಗಿಯೇ ಹೋಗಿ ಬರಬೇಕು. ಆಸ್ಟ್ರೇಲಿಯಾಕ್ಕೆ ಒಳ್ಳೆ ಬ್ರ್ಯಾಂಡೆಡ್ 4 star ಹೋಟೆಲೇ ಕೊಡ್ತೀವಿ ನಾವು ಆಸ್ಟ್ರೇಲಿಯಾದಲ್ಲಿ.
ಮತ್ತು ಮೇಯ್ನ್ ಏನು ನೋಡಬೇಕು ಅದನ್ನು ನಾವು ತೋರಿಸ್ತೇವೆ. ಈಗ ಮೆಲ್ಬೋರ್ನ್ ಅಂತ ಹೋದ ತಕ್ಷಣ ಮೆಲ್ಬೋರ್ನಲ್ಲಿ ನಾವು ಮೆಲ್ಬೋರ್ನ್ ಇಸ್ ಅ ಬ್ಯೂಟಿಫುಲ್ ಸಿಟಿ. ಅಲ್ಲಿ ನಿಮಗೆ ಇತಿಹಾಸ ಪ್ರಸಿದ್ಧವಾದ ಕ್ರಿಕೆಟ್ ಗ್ರೌಂಡ್ ಇದೆ, MCG ಅಂತ. ಸೊ ಅಲ್ಲಿ ನಿಮಗೆ ದೊಡ್ಡ ದೊಡ್ಡ ಕ್ರಿಕೆಟ್ ಪ್ಲೇಯರ್ಸು ಅವ್ರದ್ದೆಲ್ಲ ಒಂದು ಓರಿಯೆಂಟೇಷನ್ ಟೂರು ಇದೆ. ಸೊ ಅಲ್ಲಿ ನಿಮ್ಗೆ ಗೈಡೆಡ್ ಟೂರ್ ಮಾಡಿಸ್ತೀವಿ, ಮೆಲ್ಬೋರ್ನ್ ಸಿಟಿ ಟೂರ್ ಮಾಡಿಸ್ತೀವಿ. ಆಮೇಲೆ ನಿಮಗೆ ಗ್ರೇಟ್ ಓಷನ್ ರೋಡ್ ಅಂತ ಇದೆ, ಅಪಸ್ಟಲ್ಸ್ ಅಂತ ಎಲ್ಲ ಸಣ್ಣ ಸಣ್ಣ ಒಂದು ಸಮುದ್ರದ ಮಧ್ಯೆ 12 ಇದಿದೆ. ನಮ್ಮ ತುಂಬ ಪಿಕ್ಚರ್ಗಳು ನಮ್ಮ ಕರ್ನಾಟಕದ ಶಿವರಾಜ್ ಕುಮಾರ್ ಉಪೇಂದ್ರ ಅವ್ರದ್ದು ಪ್ರೀತ್ಸೆ ಪಿಕ್ಚರು ಶೂಟಿಂಗ್ ಆಗಿದೆ ಅನ್ಸುತ್ತೆ ಅಲ್ಲಿ. ಆಮೇಲೆ ಒಂದು ಒಳ್ಳೆ ರೋಡು, ಆ ಗ್ರೇಟ್ ಓಷನ್ ರೋಡ್ ಅಂತಲೇ ಹೆಸರು. ಅದನ್ನು ಒಂದು ಹೋಗಿ ಬರುವಂಥದ್ದು ಇದೆಯಲ್ಲ, ಮಧ್ಯ ನಿಮಗೆ ಸಮುದ್ರ, ಪಕ್ಕದಲ್ಲಿ ಬೆಟ್ಟ, ಆಮೇಲೆ ಜಂಗಲ್ ವಾಕು, ಮಧ್ಯ ನೇಚರ್ ವಾಕ್ಸು, ತುಂಬ ಬ್ಯೂಟಿಫುಲ್ ಆಗಿದೆ. ಫುಲ್ ಡೇ ಟೂರು ನಿಮಗೆ ಎಲ್ಲ ನೋಡ್ಕೊಂಡು ಬರ್ಬೋದು. ಹಾಗೆ ಮತ್ತೊಂದು ಏನಿದೆ, ಪೆಂಗ್ವಿನ್ ಪೆರೆಡ್ ಅಂತ ಆಗುತ್ತೆ. ಪೆಂಗ್ವಿನ್ಸ್, ಈ ಲಿಟ್ಲ್ ಸ್ಮಾಲೆಸ್ಟ್ ಪೆಂಗ್ವಿನ್ಸ್ ಏನಂದ್ರೆ ಒಂದು ಅಂಗೈ ಅಗಲ ಇರ್ತವೆ. ಅವು ಸನ್ಸೆಟ್ ಟೈಮಲ್ಲಿ ಸಮುದ್ರದಿಂದ ಲ್ಯಾಂಡಿಗೆ ಬರ್ತವೆ. ಅದನ್ನ ನೋಡ್ಲಿಕ್ಕೆ ಹೋಗ್ತೀವಿ, ಫಿಲಿಪ್ ಐಲ್ಯಾಂಡ್ ಅಂತ ಹೇಳಿ. ಅದನ್ನ ಸಹ ನಾವು ಇನ್ಕ್ಲೂಡ್ ಮಾಡಿದ್ದೀವಿ ಇಲ್ಲಿ. ಆಯ್ತಾ? ಇದು ಮೆಲ್ಬೋರ್ನಲ್ಲಿ ನಾವು ಏನು ನೋಡಬೇಕು, ಅಲ್ಲಿ 3 nights ಸ್ಟೇ ಕೊಡ್ತೀವಿ. ಮೆಲ್ಬೋರ್ನ್ ಕಾಸ್ಟ್ಲಿಯೆಸ್ಟ್ ಸಿಟಿನೂ ಸಹ. ನಿಮಗೆ ಇಂಡಿಯನ್ ಲಂಚು, ಡಿನ್ನರು ಎಲ್ಲ ಸಿಗುತ್ತೆ, ಏನೂ ತೊಂದರೆ ಇಲ್ಲ. ಸೊ ಇಂಡಿಯನ್ಸು ತುಂಬ ಜನ ಇದ್ದಾರೆ ಬೇರೆ ಬೇರೆ ವರ್ಕಲ್ಲಿ. ಆಮೇಲೆ ಅಲ್ಲಿನ ಈ ಲೋಕಲ್ ಟ್ರ್ಯಾಮ್ ಇದು ಸಿಟಿ ರೌಂಡು ಅದೆಲ್ಲ ಮಾಡ್ಬೋದು ಫ್ರೀ ಆಫ್ ಕಾಸ್ಟಲ್ಲಿ. ಒಂದಷ್ಟು ದೂರ ಹೋಗಿ ಬರೋದು ಎಲ್ಲ ಕನ್ವೀನಿಯೆಂಟ್ ಆಗಿ ತುಂಬ ಚೆನ್ನಾಗಿದೆ ಮೆಲ್ಬೋರ್ನ್ ಸಿಟಿ. ಆಮೇಲೆ ನಾವು ಇದೊಂದು ಮೆಲ್ಬೋರ್ನ್ ಒಂದು ಭಾಗ ಮಾಡ್ತೀವಿ, ಇದು 3 nights. ಇನ್ನೊಂದು ನಾವು ಸಿಡ್ನಿ, ಓಕೆ, ಸಿಡ್ನಿಯಲ್ಲೂ 3 nights ಮಾಡ್ತೀವಿ. ಸಿಡ್ನಿಯಲ್ಲಿ ನೀವು ಕೇಳಿದಾಗೆ ಫೇಮಸ್ಸು ನಮ್ಮ ಇದಿದೆಯಲ್ಲ, ಏನಿದೆ ಸಿಡ್ನಿದು ಮೇಯ್ನ್ ಒಂದು ಬ್ಲೂ ಮೌಂಟೇನ್ ಅಂತ ಒಂದು ಟೂರ್ ಮಾಡ್ತೀವಿ. ಬ್ಲೂ ಮೌಂಟೇನ್ ಅಂತ ಅಲ್ಲಿ ಹೋಗುವ ನಿಮಗೆ ನಾವು ಇನ್ನೊಂದು ಏನಂದರೆ ಆಸ್ಟ್ರೇಲಿಯಾದು ವಿಶಿಷ್ಟ ಅಂದರೆ ಎಲ್ಲೂ ಸಿಗದಿರುವಂಥ ಕೆಲವು ಪ್ರಾಣಿಗಳು, ಲೈಕ್ ಕಾಂಗರು, ಕೋಲಾ, ಇಂಥ ಪ್ರಾಣಿಗಳು ನಾವು ಎಷ್ಟು ಇದು ಒಂದು ವಿಸ್ಮಯ. ಬೇರೆ ಬೇರೆ ಥರದ್ದು ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ಅಲ್ಲೇ ಒಂಥರ ಡಿಫ್ರೆಂಟು, ಅದನ್ನೆಲ್ಲ ನೀವು ನೋಡ್ಬೋದು. ಬ್ಲೂ ಮೌಂಟೇನ್ ಅಂತ ಹೇಳಿದರೆ ಒಂದು ದೊಡ್ಡ ಒಂದು ಮೌಂಟೇನು, ಅಲ್ಲಿ ನೀವು ಸ್ಕೈಯಲ್ಲಿ ಹೋಗ್ತೀರಿ, ಸ್ಕೈ ರೈಲ್ ಥರ. ಆಮೇಲೆ ಒಂದು ಫಾಸ್ಟೆಸ್ಟ್ ಡೀಪ್ ಟ್ರೈನು, ಅದ್ರ ಮೂಲಕ ಡೀಪ್ ಹೋಗ್ತೀರಿ. ಎಲ್ಲ ಆ್ಯಂಗಲಲ್ಲಿಯೂ ನಾವು ನೇಚರನ್ನು ಎಂಜಾಯ್ ಮಾಡುವಂಥದ್ದು. ಅದು ಮಸ್ಟ್ ಸಿ ಬ್ಲೂ ಮೌಂಟೇನ್ ಇದು. ಆಮೇಲೆ ನಿಮಗೆ ಇನ್ನೊಂದು, ಈ ಸಿಡ್ನಿ ಸಿಟಿನೇ ಒಂಥರ ವಿಸ್ಮಯ. ಸಿಡ್ನಿ ಸಿಟಿಯಲ್ಲೇ ನಿಮಗೆ ಬೇರೆ ಬೇರೆ ಅಟ್ರಾಕ್ಷನ್ಸ್ ಎಲ್ಲ ಮಾಡಿದ್ದಾರೆ. ಓಷನ್ ಇದೆ, ಒಂದು ಸ್ಕೈ ಡೆಕ್ ಅಂತಿದೆ, ಅದರಲ್ಲಿ ಟಾಪಲ್ಲಿ ಹೋಗಿ ಸ್ಕೈ ಟವರ್, ಸಿಡ್ನಿ ಫುಲ್ಲು ನಿಮಗೆ ಕಾಣಿಸ್ತದೆ ಆ ರೌಂಡಿಂದ. ಅದನ್ನು ನಾವು ಇನ್ಕ್ಲೂಡ್ ಮಾಡಿರ್ತೀವಿ. ಆಮೇಲೆ ಇನ್ನೊಂದು ಹೇಳಬೇಕು ಅಂತ ಹೇಳಿದರೆ, ನಾವು ಸಿಡ್ನಿಯಲ್ಲಿ ನಾವು ಮೇಯ್ನ್ ನೋಡಬೇಕಾದ್ದು ಒಪೆರಾ ಹೌಸ್ ಅಂತ. ನೀವು ಎಲ್ಲ ಪಿಕ್ಚರ್, ತಮಿಳು, ತೆಲುಗು, ಕನ್ನಡ, ಹಿಂದಿ ಎಲ್ಲ ಪಿಕ್ಚರಲ್ಲೂ ನೋಡಿರ್ತಾರೆ. ಆಮೇಲೆ ಆಸ್ಟ್ರೇಲಿಯಾ ಅಂದ ತಕ್ಷಣ ಬರೋದೇ ಒಪೆರಾ ಹೌಸ್. ಇದನ್ನು ಅಲ್ಲಿ ಯಾವಾಗಲೂ ಶೋಸ್ ನಡೀತಾ ಇರ್ತದೆ. ನಾವು ಒಂದು ಓರಿಯೆಂಟೇಷನ್ ಟೂರು, ವಾಕಿಂಗಲ್ಲಿ ಎಲ್ಲ ಇದನ್ನು ತೋರಿಸ್ಕೊಂಡು ಬರ್ತೀವಿ. ಹಾರ್ಬರ್ ಬ್ರಿಡ್ಜು, ನೀವು ಸಿಡ್ನಿಯಲ್ಲಿ ಸಹ 3 ರಾತ್ರಿ ನಾವು ಒಳ್ಳೆ ರೀತಿಯಲ್ಲಿ ಒಳ್ಳೆ ಹೋಟೆಲ್ಸು ಎಲ್ಲ ಕೊಡ್ತೀವಿ. ಮತ್ತು ಮಸ್ಟ್ ಸಿ ಸಿಡ್ನಿಯಲ್ಲಿ ಏನು ನೋಡಬೇಕಾಗಿದ್ದು, ಒಪೆರಾ ಹೌಸ್ ಇರ್ಬೋದು, ಕಾಂಗರೋಸ್ ಇರ್ಬೋದು, ಕೋಲಾ ಇರ್ಬೋದು, ನ್ಯಾಷನಲ್ ಪಾರ್ಕ್ಸು, ಆಮೇಲೆ ಬ್ಲೂ ಮೌಂಟೇನ್ಸ್, ಇದು ಅದರಲ್ಲಿ ಎಲ್ಲ ಆ್ಯಕ್ಟಿವಿಟೀಸ್, ರೈಡ್ಸು ಎಲ್ಲ ಮಾಡ್ತೀವಿ. ಅದು ಸಹ ಸೀನಿಯರ್ ಸಿಟಿಸನ್ನು, ಜೂನಿಯರ್ಸು ಎಲ್ಲರೂ ಮಾಡುವಂಥ ಆ್ಯಕ್ಟಿವಿಟೀಸ್ ಏನೇನಿದೆ ಎಲ್ಲ ಮಾಡಿಸ್ತೀವಿ. ಆಮೇಲೆ ಅಲ್ಲಿ ಒಂದು ಇದು ಸೀ ವರ್ಲ್ಡ್ ಮ್ಯೂಸಿಯಂ ಇದೆ, ಅಲ್ಲಿ ವೆರೈಟೀಸ್ ಫಿಶಸ್ಸು ಇದು ಎಲ್ಲ ನೀವು ನೋಡ್ಲಿಕ್ಕೆ ಸಿಗ್ತದೆ. ಸೊ ಸಿಡ್ನಿ ಸಹ ಒಂದು ಬ್ಯೂಟಿಫುಲ್ ಸಿಟಿ. ಇನ್ನು ನೋಡಲೇಬೇಕಾಗಿದ್ದು ಮೆಲ್ಬೋರ್ನ್, ಸಿಡ್ನಿ ಹೌದು, ಆದರೆ ಅದಕ್ಕಿಂತಲೂ ಉತ್ತಮವಾದ ಒಂದು ಸಿಟಿ ಇದೆ, ಒಂದು ಕಾಮ್ ಸಿಟಿ. ಅದ್ರ ಹೆಸರು ಕೇನ್ಸ್ ಅಂತೇಳಿ. ಹೌದು, ನಾವು ಚಿಕ್ಕನ್ನಲ್ಲಿ ಓದಿದ್ವಿ. ಹವಳ ದ್ವೀಪ ಇದು ಆಸ್ಟ್ರೇಲಿಯಾದಲ್ಲಿದೆ, ಅಂಡಮಾನಲ್ಲಿದೆ. ಆಸ್ಟ್ರೇಲಿಯಾದಲ್ಲಿ ಗ್ರೇಟ್ ಬ್ಯಾರಿಯರ್ ರೀಫ್ ಅಂತ ನಾವು ಹೈಸ್ಕೂಲಲ್ಲಿರುವಾಗಲೂ ಓದ್ತಾ ಇದ್ವಿ. ನಮಗೂ ಅವಾಗ ಕುತೂಹಲ ಇತ್ತು, ಇದೇನಪ್ಪ ಗ್ರೇಟ್ ಬ್ಯಾರಿಯರ್ ರೀಫಿಗೆ ಹೋಗಬೇಕು ಹವಳ ದ್ವೀಪ ಅಂತ. ಅಮೇಝಿಂಗ್. ಆ ಒಂದು ಗ್ರೇಟ್ ಬ್ಯಾರಿಯರ್ ರೀಫ್ಗೆ ಹೋಗೋದಿದೆಯಲ್ಲ, ಆ ಒಂದು ಟೂರು
ಒಂದು ದೊಡ್ಡ ಶಿಪ್ಪಲ್ಲಿ ಹೋಗ್ತೀವಿ. ಹೋಗಿ ಐಲ್ಯಾಂಡಿಗೆ ಹೋಗಿ ಐಲ್ಯಾಂಡಿಂದ ನಾವು ಸಬ್ಮೇರಿನಲ್ಲಿ ಒಳಗಡೆ ಹೋಗಿ ಎಷ್ಟು ಕೋರಲ್ಸ್ ಬೇಕು ನಿಮಗೆ, ಆ ಕೋರಲ್ಸ್ನೆಲ್ಲ ನೋಡ್ತೀವಿ. ಆಮೇಲೆ ನೀವು ಲೈಫಲ್ಲಿ ನಾವು ಇಷ್ಟೊಂದು ಟೈಪು ಏನು ಜಲಜೀವಿಗಳಿದ್ದಾವೆ ಅಂತ ಅನ್ಸೋದು. ಎಂಥ ಯಾವ ಕಲರ್ ಫಿಶ್ ಅಂದರೆ ಎಷ್ಟು ಕಲರ್ಸ್ ಇದೆ ಅಂತ ಹೇಳಿ ನನಗೆ ಇಷ್ಟು ಕಲರ್ಸ್, ನಾವು ವಿಬ್ಜಿಆರ್ ಅಂತ 7 ಕಲರ್ಸ್ ಅಂತ ಅಲ್ಲ, ಅಲ್ಲಿ 100 ಥೌಸಂಡ್ಸ್ ಆಫ್ ಕಲರ್ಸ್ ಇದೆ. ನಾವು ಅವಕ್ಕೆ ಹೆಸರಿಟ್ಟಿಲ್ಲ ಅಂತ ಆ ಫಿಶ್ಗಳನ್ನೆಲ್ಲ ನೋಡಿದಾಗ ಅನಿಸುತ್ತೆ ಎಷ್ಟು ಉಲ್ಲಾಸ ಆಗ್ತದೆ ಇದನ್ನೆಲ್ಲ ನೋಡುವಾಗ. ಏನು ಪ್ರಪಂಚ ಅಂತೇಳಿ. ಅದಕ್ಕೆ ರಾಜ್ಕುಮಾರ್ ಅವ್ರು ಹೇಳ್ದಂಗೆ ಏನು ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ ಅಂತೇಳಿ ನಮ್ಗೆ ಇದು ನೋಡಿದಾಗ ಇದು ಒಂದು ನೋಡಿದ್ದು ಅಂತ ಅನಿಸ್ತದೆ. ಅದು ಒಂದು ಭಾಳ ಬ್ಯೂಟಿಫುಲ್ ಅದು. ಆ ಗ್ರೇಟ್ ಬ್ಯಾರಿಯರ್ ರೀಫು. ಆಸ್ಟ್ರೇಲಿಯಾಕ್ಕೆ ಹೋದವ್ರು ನಾನು ಹೇಳೋದು ಮಸ್ಟ್ ಸಿ. ಇದು ಬ್ರಿಸ್ಬೇನ್ ಸಿಡ್ನಿ ಓಕೆ ಮಾಡಲೇಬೇಕು, ಆದರೆ ಕೇನ್ಸ್ ಹೋಗಲಿಲ್ಲ ಅಂದರೆ ನಿಮ್ಮ ಆಸ್ಟ್ರೇಲಿಯಾ ವ್ಯರ್ಥ ಅಂತ ಅನಿಸುತ್ತೆ ನನಗೆ. ಅಂಥ ಒಂದು ಅಮೇಝಿಂಗ್. ನಾವು ಇದರಲ್ಲಿ ಹೋಗುವಾಗ ಸಬ್ಮೇರಿನಲ್ಲಿ ನಮ್ಮ ಫುಲ್ಲು ಯಾವುದೇ ರೀತಿಯ ಮತ್ತು ನಿಮ್ಮ ಒಳ್ಳೆ ಸೀಟೆಲ್ಲ ಕೊಟ್ಟಿರ್ತಾನೆ, ಗ್ಲಾಸ್ ಫುಲ್ಲು ಗ್ಲಾಸು. ಆ ಗ್ಲಾಸಲ್ಲಿ ಅವುಗಳು ಬರೋದೆಲ್ಲ ನೋಡಬೇಕು. ಆಮೇಲೆ ಹವಳಗಳು, ಕೋರಲ್ಸು, ಎಂತೆಂಥ ಕೋರಲ್ಸ್ ಇದ್ದಾವೆ. ನಾವು ಆವಾಗ ಓದಿದ್ದು ಮಸ್ಟ್ ವಿಸಿಟ್ ಆಸ್ಟ್ರೇಲಿಯಾದಲ್ಲಿ ಗ್ರೇಟ್ ಬ್ಯಾರಿಯರ್ ರೀಫ್ ಅಂತ ನಾವು ಓದಿದ್ದು. ಇದು ವರ್ಸ್ಟ್ ನೋಡಲೇಬೇಕಾಗಿತ್ತು ಅಂಥೇಳಿ. ಹಾಗೆ ಅದೊಂದು. ಆಮೇಲೆ ಕೇನ್ಸು ಎಂಥ ಬ್ಯೂಟಿಫುಲ್ ಸಿಟಿ ಅಂದರೆ ನೀವು ಏನು ಬೇಡ, ಒಂದು ಮರದಡಿ ಕೆಳಗಡೆ ಕೂತ್ಕೊಳ್ಳಿ, ಎಷ್ಟು ನಿಮ್ಗೆ ಆನಂದ ಆಗ್ತದೆ. ಅಲ್ಲಲ್ಲಿ ಮರಗಳು, ಜನಸಂಖ್ಯೆ ಕಡಿಮೆ, ಫ್ಲೋಟಿಂಗ್ ಪಾಪ್ಯುಲೇಷನ್ಸ್ ಇದೆ, ಲೋಕಲ್ ಪಾಪ್ಯುಲೇಷನ್ ಕಡಿಮೆ. ಟೂರಿಸ್ಟು ಎಲ್ಲ ಬರ್ತಾರೆ, ಬೆಳಿಗ್ಗೆ ಎಲ್ಲ ಬರ್ತಾರೆ, ಈ ಎಲ್ಲ ಸೈಟ್ ಸೀಯಿಂಗ್ ಹೋಗ್ತಾರೆ, ಮತ್ತು ಸಂಜೆ ಬರ್ತಾರೆ. ಹೀಗೆ ತುಂಬ ಚೆನ್ನಾಗಿದೆ. ಆಮೇಲೆ ಇನ್ನೊಂದಿದೆ ಕುರುಂಡ ಅಂತೇಳಿ, ಒಂದು ವೈಲ್ಡ್ ಲೈಫ್ ಅದು. ಅಲ್ಲಿ ನಿಮಗೆ ಹೋದರೆ ಬೇರೆ ಬೇರೆ ಟೈಪ್ ಎಕ್ಸ್ಪೀರಿಯನ್ಸ್ ಅವ್ರು ಮಾಡಿ ತೋರಿಸ್ತಾರೆ. ಜಂಗಲಲ್ಲಿ ನಾವು ಹೇಗೆ ಹೋಗ್ಬೋದು, ಮಿಲ್ಟ್ರಿಯವ್ರ ಥರ ಒಂದು ಡೆಕ್ ಮಾಡಿ ಅದರಲ್ಲಿ ಒಂದು ಶೋ. ಆಮೇಲೆ ಅಲ್ಲಿ ಲೋಕಲ್ಸ್ ಟ್ರೈಬಲ್ಸ್ನೆಲ್ಲ ಒಂದು ಇದು ಮಾಡ್ತಾರೆ, ಅದನ್ನು ಸಹ ನಾವು. ಮತ್ತು ಅಲ್ಲಿಯೂ ಹಾಗೆ ಸ್ಕೈ ರೈಲು ನಾವು ಇದರಲ್ಲಿ ಸಹ ಬರ್ತೀವಿ. ಅದರಲ್ಲಿ ಹೋಗ್ತಾ ಬರುವಾಗ ಎಂತೆಂಥ ವಾಟರ್ ಫಾಲ್ಸ್. ಈ ಆಸ್ಟ್ರೇಲಿಯಾ ನಾವು ಹೇಳ್ತೀವಿ ಏನು, ಇಲ್ಲಿಂದ ನೋಡುವಾಗ ಒಂದು ಸಣ್ಣ ಇದು ಅಂತ ತಿಳ್ಕೊಂಡಿರ್ತೀವಿ. ಅಲ್ಲಿ ಹೋದ ಮೇಲೆ ಗೊತ್ತಾಗ್ತದೆ ಎಷ್ಟು ದೊಡ್ಡ ಅಗಾಧತೆ ಇದೆ. ಅದೇ ಒಂದು ಜಗತ್ತು. ಸೂಪರ್ ಆಗಿದೆ. ಅದನ್ನು ನಾವು ಏನಿದೆಯಲ್ಲ ಅದರಲ್ಲಿ ಸ್ಕೈ ರೈಲು, ಸೀನಿಕ್ ರೈಲು ಎಲ್ಲ ಇದೆ ಅಲ್ಲಿ. ನಿಮಗೆ ಅಲ್ಲಿ ಒಂದು ಚಿಟ್ಟೆದೊಂದು ಫಾರ್ಮ್ ಮಾಡಿದ್ದಾರೆ. ನೀವು ಇಷ್ಟೊಂದು ಚಿಟ್ಟೆಗಳಲ್ಲಿ ಇಷ್ಟೊಂದು ವೆರೈಟಿ ಇದೆಯಾ ಅಂತ ಅನಿಸ್ಬಿಡುತ್ತೆ. ನಾವು ಅನ್ಸೋದು ಮೀನಾಯಿತು, ಚಿಟ್ಟೆ ಎಲ್ಲ ಸಿಗುತ್ತೆ. ಕಂಗಾರು. ಆಸ್ಟ್ರೇಲಿಯಾಕ್ಕೆ ಹೋದರೆ ನೀವು ಕೋಲಾ ಸಿಗುತ್ತೆ, ಕಾಂಗರು ಸಿಗುತ್ತೆ. ನೀವು ಏನು ಜಗತ್ತಲ್ಲಿ ನೋಡಲಿಕ್ಕೆ ವಿರಳವಾಗಿರುವಂಥದ್ದು ಅಲ್ಲಿ ಸರಳವಾಗಿ ಸಿಗ್ತದೆ ಅಂತ ಹೇಳ್ಬೋದು. ಎಲ್ಲ ಭಾಳ ಬ್ಯೂಟಿಫುಲ್ ಆಗಿದೆ. ಆಮೇಲೆ ಇದೊಂದು 3 ವಿಭಾಗ ಮಾಡ್ತೀವಿ ನಾವು. ಬ್ರಿಸ್ಬೇನ್, ಇದು ಸಿಡ್ನಿ ಒಂದು ಪಾರ್ಟು, ಹೌದು, ಮೆಲ್ಬೋರ್ನ್ ಒಂದು ಪಾರ್ಟು, ಕೇನ್ಸ್ ಒಂದು ಪಾರ್ಟ್, ಇವೆಲ್ಲ ಇನ್ ಬಿಟ್ವೀನ್ ನಗರಗಳನ್ನು ಕೇಂದ್ರೀಕರಿಸಿದ ಪ್ರವಾಸ. ಮತ್ತೊಂದು ಇದೆ ಗೋಲ್ಡ್ ಕೋಸ್ಟ್ ಮತ್ತು ಬ್ರಿಸ್ಬೇನ್. ಓಕೆ, ಬ್ರಿಸ್ಬೇನ್ ಒಂದು ಸಿಟಿ ಅದು. ನಾವು ಹೆಚ್ಚಾಗಿ ಬ್ರಿಸ್ಬೇನನ್ನು ಫ್ಲೈಟ್ ಲ್ಯಾಂಡ್ ಆಗಲಿಕ್ಕೆ, ಯಾಕಂದರೆ ಇದು ಬಿಟ್ವೀನ್ ಲಾಂಗ್ ಜರ್ನಿ ಆಗುತ್ತೆ. ಇದನ್ನು ಬೈ ರೋಡ್ ಹೋದರೆ ನಮಗೆ ಇದು 20-25 ದಿನ ಬೇಕಾಗ್ಬೋದು. ಅದಕ್ಕೆ ನಾವು ಏನು ಮಾಡ್ತೀವಿ, ಎಲ್ಲ 1 hour 1.5 hour 2 hours ಫ್ಲೈಟ್ ಇರುತ್ತೆ. ನೀವು ಮೆಲ್ಬೋರ್ನಿಂದ ಕೇನ್ಸಿಗೆ ಬರೋದು ಹೆಚ್ಚು ಕಡಿಮೆ ನೀವು ಬೆಂಗಳೂರಿಂದ ಡೆಲ್ಲಿ ಹೋದಷ್ಟೇ ದೂರ ಆಗ್ತದೆ. ಆ ಥರ ದೂರ ಇರ್ತದೆ. ಸೊ ನಾವು ಏನು ಮಾಡ್ತೀವಿ, ಅಲ್ಲಿಂದ ಬ್ರಿಸ್ಬೇನಿಗೆ ಬರ್ತೀವಿ. ಬ್ರಿಸ್ಬೇನಿಗೆ ಬಂದು ಅಲ್ಲಿಂದ 1.5 hour ಜರ್ನಿ. ಯಾವುದು ಗೋಲ್ಡ್ ಕೋಸ್ಟ್ ಅಂತ. ಗೋಲ್ಡ್ ಕೋಸ್ಟ್ ಮೋಸ್ಟ್ ಫೇಮಸ್ ಬೀಚ್. ಆ ಬೀಚ್ ಮತ್ತು ನಮ್ಮ ನೀವು ಬೇರೆ ಯಾವುದಾದ್ರೂ ಬೀಚಿಗೆ ಕಂಪೇರ್ ಮಾಡಿದಾಗೆ ನಾವು ಬ್ಯಾಂಕಾಕೋ ಪಟ್ಟಾಯನೋ ಗೋವಾನೋ ಆ ಥರ ತುಂಬ ಗದ್ದಲ ಗೌಜು ಏನಿರಲ್ಲ. ಡೀಸೆಂಟ್ ಕ್ರೌಡು. ಸಂಜೆ ಹೊತ್ತಿಗೆ ನೀವು ಅಲ್ಲಿ ಹೋಗ್ತಾ ಇದ್ರೆ ಖುಷಿಯಾಗುತ್ತೆ. ಯಾಕೆಂದರೆ ಅಲ್ಲಲ್ಲಿ ಮ್ಯೂಸಿಕ್ ಹಾಕ್ಕೊಂಡು ಅವರು ಒಂದು ಟೋಪಿ ಇಟ್ಟಿರ್ತಾರೆ, ಹ್ಯಾಟ್ ಇಟ್ಟಿರ್ತಾರೆ, ಯಾರಾದರೂ ಹಾಕೋದಿದ್ರೆ ಹಾಕಿ ಅಂತ. ಒಳ್ಳೆ ಮ್ಯೂಸಿಕ್ಕು. ಆವಾಗ ಹೆಲಿಕಾಪ್ಟರ್ ರೈಡು ಹೆಲಿಕಾಪ್ಟ್ರಲ್ಲೆಲ್ಲ ಹೋಗ್ತಾ ಇರ್ತದೆ. ಆಮೇಲೆ ಸಿಟಿ ಬಿಲ್ಡಿಂಗ್ಸ್ ಎಲ್ಲ ಆ ಸಮುದ್ರದ ಕಿನಾರೆ ಮೇಲಿರುವಂಥದ್ದು. ಅದು ಒಂದು ಮಸ್ಟ್ ವಿಸಿಟ್ ಗೋಲ್ಡ್ ಕೋಸ್ಟ್. ಆ ಗೋಲ್ಡ್ ಕೋಸ್ಟಲ್ಲಿ 1-2 ಅಟ್ರಾಕ್ಷನ್ಸ್ ಇದೆ. ಒಂದು ಮೂವಿ ವರ್ಲ್ಡ್ ಅಂಥೇಳಿ, ಮತ್ತೊಂದು ಸೀ ವರ್ಲ್ಡ್ ಅಂಥೇಳಿ. ಒನ್ ಡೇ ನಾವು ಮೂವಿ ವರ್ಲ್ಡ್ ಕರ್ಕೊಂಡು ಹೋಗ್ತೀವಿ. ಮೂವಿ ವರ್ಲ್ಡ್ ಅಂತ ಹೇಳಿದರೆ ಹೇಳಬೇಕು ಅಂದರೆ ಈ ಡಿಸ್ನಿ ಲ್ಯಾಂಡು ಅಥವಾ ನಾವು ಯೂನಿವರ್ಸಲ್ ಸ್ಟುಡಿಯೋಸ್
ಈ ಥರದ್ದೇ ಒಂದು ಥೀಮ್ ಪಾರ್ಕ್ ಅದು. ಓಕೆ. ಅಲ್ಲಿ ನಿಮಗೆ ಇದು ಅಮೇರಿಕನ್ ಸ್ಟ್ರೀಟು, ಅಮೇರಿಕನ್ ಇದು, ಅಲ್ಲಿಯೂ ಹಾಗೆ ಏನಾದರೂ ಜೋಕ್ಸು ಅದು ಇದು ಫುಲ್ ಡೇ ಟೈಮ್ ಪಾಸಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು. ಮತ್ತೊಂದು ಸೀ ವರ್ಲ್ಡ್ ಅಂಥೇಳಿ, ಸೀ ವರ್ಲ್ಡಲ್ಲಿಯೂ ಹಾಗೆ ನಿಮಗೆ ಡಾಲ್ಫಿನ್ ಶೋ, ಆ ಶೋ ಈ ಶೋ ಏನಾದರೂ ಒಂದು ಶೋ ನಡೀತಾ ಇರ್ತದೆ. ಮತ್ತು ಅಲ್ಲಿಂದ ನಾವು ಇಲ್ಲಿ ಹೇಳಬೇಕಂದ್ರೆ ನಾವು ಒಂದು ಹೆಲಿಕಾಪ್ಟರ್ ರೈಡ್ ಕೊಡ್ತೀವಿ. ಹೆಲಿಕಾಪ್ಟರ್ ರೈಡ್ ಇನ್ಕ್ಲೂಡೆಡ್ ಇನ್ ಪ್ಯಾಕೇಜ್, ವೆದರ್ ಪರ್ಮಿಟ್ಸ್, ಕಾಂಪ್ಲಿಮೆಂಟ್ರಿ. ಸೊ ಕಾಂಪ್ಲಿಮೆಂಟ್ರಿ ಆದರೂ ನಾವು ಒಂದು ಕೊಡ್ತೀವಿ. ಅಂದರೆ ಅದು ಯಾವ್ದಾರು ಒಂದು ಸಿಟಿ ಒಂದು ಸಲ ಕೊಡ್ತೀವಿ. ಈಗ ಇಲ್ಲಾಗ್ಬೋದು ಅಥವಾ ಬೇರೆ ಆಬ್ಸ್ಟಲ್ಸ್ ಹೇಳಿದೆ ಗ್ರೇಟ್ ಓಷನ್ ರೋಡ್ ಹತ್ರನೂ ಇದೆ. ಯಾಕಂದರೆ ಕೆಲವೊಂದು ಟೈಮ್ ವೆದರ್ ಪರ್ಮಿಟ್ಸ್ ಅಥವಾ ನಾವು ದಿನ ಟಿಕೆಟ್ಸ್, ನಾವು ಹೋಗೋ ದಿನಕ್ಕೆ ಸರಿಯಾಗಿ ಟಿಕೆಟ್ ಎಲ್ಲ ನೋಡ್ಕೊಳ್ಬೇಕಲ್ಲ, ಲಿಮಿಟೆಡ್ ಇರುತ್ತೆ. ಹೆಚ್ಚಾಗಿ ನಾವು ಗೋಲ್ಡ್ ಕೋಸ್ಟಲ್ಲೇ ಮಾಡ್ಕೊಳ್ತೀವಿ. ಆ ಫ್ಲೈಟ್ ಒಂದು 5-10 ಮಿನಿಟ್ಸ್ ಅಷ್ಟೇ. ಅದರಲ್ಲಿ ಹೋಗಿ ನೀವು ಆ ಹೆಲಿಕಾಪ್ಟ್ರಲ್ಲಿ ಸಿಟಿಯನ್ನು ನೋಡುವಂಥ ಅದೊಂದು ಒಳ್ಳೆ ವ್ಯೂ ಸಿಗ್ಬೋದು. ಸೂಪರ್ ಆಗಿರುತ್ತೆ. ನಾವು ಎಷ್ಟೊಂದು ವೀಡಿಯೋ, ಅಷ್ಟರೊಳಗೆ ಎಷ್ಟು ವೀಡಿಯೋ ಆಗಿರುತ್ತೆ ಅಂದರೆ ಅಷ್ಟು ಆ ಬಿಲ್ಡಿಂಗ್ಸು, ಏನು ಆ ನೀಲಿ ಸಮುದ್ರ, ಆ ಓಷನ್ ನೋಡೋದೇ ಅಷ್ಟೊಂದು. ಇಂಡಿಯನ್ ಓಷನ್ ಬರುತ್ತೆ. ಎಷ್ಟು ಇಂಡಿಯನ್ ಓಷನ್ ಬಗ್ಗೆ ನಾವು ಎಷ್ಟು ಆಸ್ಟ್ರೇಲಿಯಾದಿಂದ ಹಿಡಿದು ಆಫ್ರಿಕಾದವರೆಗೆ ಇಂಡಿಯನ್ ಓಷನ್ ಇದೆಯಲ್ಲ, ಅದರ ಅಗಾಧತೆಯನ್ನು ನಾವು ನೋಡಬೇಕಾಗಿದೆ. ಹಿಂದೂ ಮಹಾಸಾಗರ. ಹಾಗಾಗಿ ಇದೆಲ್ಲ ಮಸ್ಟ್ ವಿಸಿಟ್ ಆಸ್ಟ್ರೇಲಿಯಾದಲ್ಲಿ. ಸೊ ಇದಕ್ಕೆ ನಾವೇನು ಮಾಡ್ತೀವಿ, 3 ನೈಟ್ಸ್ ಈಚ್ ಕೊಟ್ಟು 12 ನೈಟ್ಸ್ 13 ಡೇಸ್ ಪ್ಯಾಕೇಜ್ ಮಾಡ್ತೀವಿ. ಸೊ ಇಂಡಿಯನ್ ಫುಡ್ ಸಿಗುತ್ತೆ. ಒಂದೆರಡು ಲಂಚ್ ಮಾತ್ರ ನಾವು ಸ್ವಲ್ಪ ಅಲ್ಲಿದು ಲೋಕಲ್ ಲಂಚ್ ತೊಗೊಳ್ಬೇಕಾಗ್ತದೆ. ಯಾಕೆಂತ ಹೇಳಿದರೆ ಅಲ್ಲಿ ನಾವು ಔಟ್ಸ್ಕರ್ಟಿಗೆ ಹೋಗಿರ್ತೀವಿ. ಮತ್ತು ಸಿಟಿಯಲ್ಲಿ ಎಲ್ಲ ದಿನವೂ ಏನೂ ಪ್ರಾಬ್ಲಮ್ ಇಲ್ಲ, ಒಳ್ಳೆ ಡಿನ್ನರ್ಸ್, ಇಂಡಿಯನ್ ಡಿನ್ನರ್ ಸಿಗುತ್ತೆ. ಸಿಟಿ ರೌಂಡ್ಸ್ ಇರುವಾಗ ಲೈಕ್ ನಾ ಹೇಳಿದ್ನಲ್ಲ MCG ಟೂರ್ ಮಾಡ್ತೀವಿ, ಮೆಲ್ಬೋರ್ನಲ್ಲಿ ಹೈಲೈಟ್ಸ್, ಆಮೇಲೆ ಸಿಡ್ನಿಯಲ್ಲಿ ಒಪೆರಾ ಹೌಸ್ ಮಾಡ್ತೀವಿ, ಆಮೇಲೆ ಬೇರೆ ಇದರಲ್ಲಿ ಕೇನ್ಸಲ್ಲಿ ಇದೆಲ್ಲ ಮಾಡುವ. ಹೌದು, ಹವಳದ್ವೀಪ. ಮತ್ತು ಇದು ಗೋಲ್ಡ್ ಕೋಸ್ಟಲ್ಲಿ ಸಹ ಇಂಡಿಯನ್ ರೆಸ್ಟೋರೆಂಟ್ಸ್ ಎಲ್ಲ ಇದೆ. ಏನೂ ತೊಂದರೆ ಇಲ್ಲ. ಇಂಡಿಯನ್ ಡಿನ್ನರ್ಸ್ ಅಂತೂ ನಿಮಗೆ 100% ಕೊಡ್ತೀವಿ. ಲಂಚ್ ಒಂದೆರಡು ಕಡೆ ಅಲ್ಲಿ ಸಿಗದೆ ಇರೋದ್ರಿಂದಾಗಿ ಅಲ್ಲಿ ಏನಂದರೆ ನಿಮಗೆ ಈ ಮೂವಿ ವರ್ಲ್ಡ್ಗೆಲ್ಲ ಅದು ಪ್ಯಾಕೇಜ್ ಎಲ್ಲ ಕೊಟ್ಬಿಡ್ತೀವಿ. ಏನಂದರೆ ಹೆಚ್ಚಾಗಿ ಬರ್ಗರ್ ಅಥವಾ ಈ ಥರ ಫ್ರೆಂಚ್ ಫ್ರೈಸ್ ಈ ಥರ ಬಂದುಬಿಡುತ್ತೆ. ಆದರೆ ಏನಂತ ಹೇಳಿದ್ರೆ ನಮ್ಮವ್ರಿಗೆ ಬರ್ಗರ್ ತಿನ್ನೋರಿಗೆಲ್ಲ ಓಕೆ, ಬರ್ಗರು ಪಿಜ್ಜಾ ಎಲ್ಲ ಸಿಗುತ್ತೆ, ಚೆನ್ನಾಗೇ ಇರುತ್ತೆ. ಅದ್ರ ಜೊತೆ ಒಂದು ದೊಡ್ಡ ಕೋಕ್ ಬಾಟ್ಲು ಕೊಡ್ತಾರೆ, ಎಲ್ಲ ಕೊಡ್ತಾರೆ, ವಾಟರ್ ಬಾಟ್ಲು, ಕೋಕ್ ಬಾಟಲ್, ಏನೇ ಒಂದು ಆಪ್ಷನ್ ಎಲ್ಲ ಇರುತ್ತೆ. ಬಟ್ ಏನಂದರೆ ಆಸ್ಟ್ರೇಲಿಯಾದವರು ಸ್ವಲ್ಪ ಸಪ್ಪೆ, ನಮ್ಮದು ಸ್ವಲ್ಪ ಖಾರ ಜಾಸ್ತಿ. ಸೊ ಅವ್ರಿಗೆ ಅಯ್ಯೋ ನಿಮ್ಮ ಫುಡ್ ಅಂದರೆ ಹಾಟ್ ಅಂತ ಇರ್ತಾರೆ. ಸೊ ಬಾಂದರೆ ನಾವು ಇಂಡಿಯನ್ ರೆಸ್ಟೋರೆಂಟೆಲ್ಲ ಊಟ ಎಲ್ಲ ಕೊಡಿಸೋದ್ರಿಂದ ಮತ್ತು ಒಳ್ಳೆ ಸೈಟ್ ಸೀಯಿಂಗ್ ಇನ್ಕ್ಲೂಡ್ ಆಗಿರೋದ್ರಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ. ಮತ್ತು ಆಸ್ಟ್ರೇಲಿಯನ್ ಲೈಫಲ್ಲಿ ಒಂದ್ಸಲ ನೋಡಲೇಬೇಕಾದಂಥ ಡೆಸ್ಟಿನೇಷನ್. ಸೊ ನೀವು ಈಗ ಈ ಪ್ರವಾಸವನ್ನು ಆಗಸ್ಟ್ 16ನೇ ತಾರೀಕು, ನಮ್ಮ ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯವನ್ನು ಮಾಡಿ ಸಂಭ್ರಮಾಚರಣೆ ಮಾಡಿ ಆಗಸ್ಟ್ 16ಕ್ಕೆ ಹೊರಟ್ರೆ ನಾವೀಗ 10,000 ರೂಪಾಯಿ ಡಿಸ್ಕೌಂಟ್ ಕೊಡ್ತೀವಿ. ಇದೊಂದು ಆಫರ್ ಇದೆ. ಮತ್ತೆ ಪ್ರತಿ ತಿಂಗಳು ನಾವು ಒಂದು ವರ್ಷಕ್ಕೆ ಒಂದು 10-12 ಬ್ಯಾಚ್ ಮಾಡ್ತೀವಿ ಆಸ್ಟ್ರೇಲಿಯಾಕ್ಕೆ. ಅದ್ರ ಪರ್ಟಿಕ್ಯುಲರ್ ಆಗಸ್ಟ್ 16ನೇ ತಾರೀಕು ಈ ಸಲ ಸ್ವಾತಂತ್ರ್ಯದ ಗಿಫ್ಟ್ 10,000 ರೂಪೀಸ್ ನಮ್ಮ ಕಡೆಯಿಂದ, ಅಡಿಗಾಸ್ ಕಡೆಯಿಂದ ಆಫರ್ ಇದೆ. ಅದು ಎಷ್ಟು ಸಮಯ ಇರುತ್ತೆ? ಇದೊಂದು ನಾವು 10 ಡೇಸ್ ಕೊಡ್ತೇವೆ. ಹೌದು 10 ಡೇಸಲ್ಲಿ ಯಾರ್ಯಾರು ಬುಕ್ ಮಾಡ್ತಾರೋ ಅವರಿಗೆಲ್ಲ ಈ ಆಫರ್ ಲಭ್ಯ ಇದೆ. ಸೊ ಸ್ವಾತಂತ್ರ್ಯ ಸಂಭ್ರಮಣ ಆಚರಿಸ್ಕೊಂಡು ಆಸ್ಟ್ರೇಲಿಯಾಕ್ಕೆ ಹಾರಿಬಿಡುವಂಥದ್ದು. ಸೊ ಹಾಗಾಗಿ ಆಸ್ಟ್ರೇಲಿಯಾದಲ್ಲಿ ಸಾಮಾನ್ಯವಾಗಿ ನಾವು ಅಂದ್ಕೊಳ್ಳೋದಂದ್ರೆ ಕಾಂಗಾರು ನೆನಪಾಗುತ್ತೆ, ಆಮೇಲೆ ಆಸ್ಟ್ರೇಲಿಯಾದ ಈ ಕ್ರಿಕೆಟ್ ನೆನಪಾಗುತ್ತೆ. ನೀವು ಹೇಳಿದಾಗ MCG ಕ್ರಿಕೆಟ್ ಅಂಗಣ ಬಹಳ ಫೇಮಸ್, ಎಲ್ಲ ಟಿ ವಿಯಲ್ಲಿ ನೋಡಿರ್ತಾರೆ. ಜೊತೆಗೆ ಈ ಸಿಡ್ನಿ ಒಪೆರಾ ಹೌಸ್ ಕೂಡ ಅಷ್ಟೇ ಫೇಮಸ್ ಆಗಿರುವುದು. ಬಿಕಾಸ್ ಗೈಡೆಡ್ ಟೂರ್ ನಾವು ಮಾಡ್ತೀವಿ. ಅದು 1.5 hours ಇರುತ್ತೆ. ನಿಮ್ಗೆ ಒಪೆರಾ ಹೌಸ್ ಸುತ್ತಲೂ ನೀವು ಎಷ್ಟು ಬೇಕಾದಷ್ಟು ಫೋಟೋ ತೊಗೊಳ್ಬೋದು, ವಿಡಿಯೋ ತೊಗೊಳ್ಬೋದು. ಅಲ್ಲಿ ಪಕ್ಕದಲ್ಲಿ ಹಾರ್ಬರ್ ಬ್ರಿಡ್ಜ್ ಅಂತ ಬರುತ್ತೆ, ಅದ್ರದ್ದು ಒಳ್ಳೆ ವ್ಯೂಸ್ ಸಿಗುತ್ತೆ. ಆಮೇಲೆ ನಿಮಗೆ ಎಷ್ಟೊತ್ತಿಗೂ ಫ್ಲೈಟು ಹೆಲಿಕಾಪ್ಟರ್ ಹಾರ್ತಾ ಇರ್ತದೆ, ಅದನ್ನೇ ಒಂಥರ ಮಕ್ಕಳ ಥರ ವಿಡಿಯೋ ಮಾಡೋದು, ಅದು ಒಂಥರ ಎಂಜಾಯ್ ಮಾಡ್ಬೋದು. ಆಮೇಲೆ ಇದು ಹೇಳಿದಲ್ಲ, ವಿಶಿಷ್ಟವಾಗಿ ಕೋಲಾ ಮತ್ತು ಕಾಂಗರುಗೆಲ್ಲ ಫೀಡ್ ಮಾಡ್ಬೋದು. ಆಮೇಲೆ ಈ ಪೆಂಗ್ವಿನ್ಸ್, ಲಿಟಲ್ ಪೆಂಗ್ವಿನ್ಸ್, ಅವು ಆ ರೈಟ್ ಟೈಮೇ ಬರ್ತಾವಲ್ಲ, ಆ ಒಂದು ಟೈಮ್ ಅಂತ ಹೇಳಿದ್ರೆ ಆ ಸನ್ಸೆಟ್ ಆಗೋದಕ್ಕೆ ಅವು ಬರೋದಕ್ಕೆ, ಅಂದರೆ ಪ್ರಕೃತಿ ವಿಸ್ಮಯ ಏನೇನಿದೆ ಅಂತ ನೋಡ್ಲಿಕ್ಕೆ ಯಾವುದೋ ಇದೆಲ್ಲ ನಾವು ಇಲ್ಲಿ ದುಡ್ಡು ಕೊಟ್ಟರು ಸಿಗೋದಿಲ್ಲ. ಕರೆಕ್ಟ್. ಅಲ್ಲೇ ಹೋಗಿ ನೋಡ್ಬೇಕು. ಆಮೇಲೆ ಆ ಸಮುದ್ರದ ಮಧ್ಯದಲ್ಲಿ ನಾವು ಅಪಸ್ಟಲ್ಸ್ ಅಂತ ಹೇಳ್ತೀವಲ್ಲ, 12 ಇದೆ.
ಆ ಸಮುದ್ರದ ಮಧ್ಯೆ ಒಳ್ಳೆ ಒಂದು ಮನುಷ್ಯ ಕೆತ್ತಿದ್ರೂ ಅಷ್ಟು ಚಂದ ಆಗಲಿಕ್ಕಿಲ್ಲ, ಅಷ್ಟು ಚಂದ ಮಾಡಿ ಅದು ಮಧ್ಯ ಕೆತ್ತಿದೆ. ಆಮೇಲೆ ಒಂದು ಬ್ರೋಕನ್ ಬ್ರಿಡ್ಜ್ ಅಂತಿದೆ, ಅದು ನಾವು ಇವನ್ ನಮ್ಮ ಬಾಲಿಯಲ್ಲಿ ನಾವು ನುಸಾಪೆನ್ನಡ ಐಲ್ಯಾಂಡ್ ಅಂತ ಇದೆ, ಅಲ್ಲಿಗೆ ಹೋದರೂ ಇದೆ. ಬ್ರೋಕನ್ ಬ್ರಿಡ್ಜ್ ಅಂದರೆ ಹೇಗೆ ಅಂದರೆ ಬ್ರಿಡ್ಜ್ ಇರುತ್ತೆ, ಮ್ಯಾನ್ ಮೇಡ್ ಅಲ್ಲ, ಗಾಡ್ ಮೇಡ್, ನೈಸರ್ಗಿಕವಾಗಿ ಆಗಿದ್ದು. ಅದರ ಮಧ್ಯೆ ಸಮುದ್ರದ ನೀರು ಬರ್ತದೆ, ಅಲ್ಲಿ ಮತ್ತೆ ಲ್ಯಾಂಡ್ ಇರ್ತದೆ, ಮೇಲೆ ಇದು ನಾವು ಏನು ಬ್ರಿಡ್ಜ್ ಥರ ಇದು ಮಾಡಿರುವಂಥದ್ದು ನೈಸರ್ಗಿಕ ಸೃಷ್ಟಿ, ಕೆಳಗಡೆ ಸಮುದ್ರ. ಈ ಬ್ರೋಕನ್ ಬ್ರಿಡ್ಜ್ ಅಂತ ಹೇಳ್ತೀವಿ ಅದಕ್ಕೆ, ಆ ಥರದ್ದು. ಆಮೇಲೆ ವೈಲ್ಡು ವಾಕು, ನೇಚರ್ ವಾಕು, ಜಂಗಲ್ ವಾಕ್ಸು, ಮತ್ತು ವೆರೈಟಿ ಅಟ್ರಾಕ್ಷನ್ಸ್ ಕೊಡ್ತೀವಿ ನಾವು. ಈ ಬ್ಲೂ ಮೌಂಟೇನ್ ಹೇಳಿದ್ನಲ್ಲ ನಿಮ್ಗೆ, ಅದರಲ್ಲಿ ಒಂದು ಲೆವೆಲ್ಲಾಗಿ ಸ್ಟ್ರೈಟಲ್ಲಿ ಹೋಗುವಂಥದ್ದು ಸ್ಕೈ ರೈಲ್ ಅದು. ಆಮೇಲೆ ರೈಲು, ಡೀಪ್ ರೈಲು, ಕರೆಕ್ಟ್. ಎಷ್ಟು ಡೀಪ್ ಅಂತ ಹೇಳಿದ್ರೆ ಹೌದು, ರೈಲು ಅಷ್ಟು ಡೀಪಾಗಿ ಹೋಗುತ್ತೆ. ಬರುವಾಗ ಕೇಬಲ್ ಕಾರಲ್ಲಿ ಬರುವಂಥ ತುಂಬ ವೆರೈಟೀಸ್ ಎಲ್ಲ ಕೊಡ್ತೀವಿ ಈ ಟೂರಲ್ಲಿ. ಆಮೇಲೆ ಅದೇ ಕಾಂಗರಸ್ ಅಂತೂ ಬಿಡಿ, ಅನ್ಲಿಮಿಟೆಡ್, ಎಷ್ಟು ಬೇಕಾದ್ರೂ ನೋಡ್ಬೋದು. ಎಲ್ಲದಕ್ಕಿಂತ ಆಸ್ಟ್ರೇಲಿಯಾದಲ್ಲಿ ಮೇಯ್ನ್ ವಿಸಿಟ್ ಮಾಡಬೇಕಾಗಿದ್ದು ಗ್ರೇಟ್ ಬ್ಯಾರಿಯರ್ ರೀಫ್ ಮತ್ತು ಕೇನ್ಸ್ ಸಿಟಿ ಹೋಗ್ಬೇಕು. ಆಮೇಲೆ ಆಸ್ಟ್ರೇಲಿಯಾದವ್ರ ಜೊತೆ ನೀವು ಮಾತಾಡಬೇಕು ಅಂತ ಹೇಳಿದ್ರೆ ಕ್ರಿಕೆಟ್ ಬಗ್ಗೆ ಸ್ವಲ್ಪ ಮಾತಾಡಿ, ಅವ್ರಿಗೆ ಖುಷಿ ಆಗ್ತದೆ. ಅವರು ಆಲನ್ ಬಾರ್ಡರು, ರಿಕಿ ಪಾಂಟಿಂಗು, ಇವ್ರದ್ದೆಲ್ಲ ಹೆಸರು ಹೇಳಿದರೆ, ಇಯನ್ ಚಾಪೆಲ್ ಎಲ್ಲ ಹೆಸರು ಹೇಳಿದ್ರೆ ಖುಷಿ ಆಗ್ತದೆ. ಅವರು ಸಹ ಮಾತಾಡ್ತಾರೆ. ಕಪಿಲ್ ದೇವ್, ಗವಾಸ್ಕರ್, ತೆಂಡೂಲ್ಕರ್ ಅಂತೂ ಎಲ್ಲರಿಗೂ ಗೊತ್ತಾಗಿದೆ. ಈಗ ವಿರಾಟ್ ಕೊಹ್ಲಿ, ಮತ್ತೆ IPL ಅಲ್ಲಿ ಆಡ್ತಾರಲ್ಲ, IPL ಅಲ್ಲಿ ಯಾರು ಆಡ್ತಾರೋ ಅವ್ರಿಗೆ ನಮ್ಮ ದೇಶದ ಬಗ್ಗೆ ಬಹಳಷ್ಟು ಗೌರವ, ಪ್ರೀತಿ ಜಾಸ್ತಿ ಇದೆ, ನಾನು ನೋಡಿದ ಹಾಗೆ. ನಿಜ. ಆಸ್ಟ್ರೇಲಿಯಾ ಮತ್ತು ಭಾರತಕ್ಕೆ ಈ ಕ್ರಿಕೆಟ್ ವಿಚಾರದಲ್ಲಿ ತುಂಬ ಒಂದು ಆತ್ಮೀಯತೆ, ಅಂದರೆ ಆ ಒಂದು ನಂಟು ಇದೆ ಅನ್ನುವಂಥದ್ದು. ಸೊ ಅಲ್ಲಿಂದ ಬಂದು ಇಲ್ಲಿ ಪ್ಲೇಯರ್ಸ್ ಆಡ್ತಾರೆ, ಇಲ್ಲಿಂದ ಅಲ್ಲಿ ಹೋಗಿ ಆಡ್ತಾರೆ. ಸೊ ಇದಲ್ಲದೆ ಅಲ್ಲಿ ಇರತಕ್ಕಂಥ ವಿಶೇಷತೆಗಳನ್ನು ತಾವು ಹೇಳಿದರೆ ಅದನ್ನು ಅಲ್ಲೇ ಹೋಗಿ ನೋಡಬೇಕು. ಈ ನೈಸರ್ಗಿಕ ಚಮತ್ಕಾರಗಳು, ವಿಸ್ಮಯಗಳು, ಮತ್ತು ಆಸ್ಟ್ರೇಲಿಯಾ ಸ್ವತಃ ಅಲ್ಲಿನ ಟೂರಿಸಮ್ನ ಡೆವಲಪ್ ಮಾಡಿರದೆ ಹೇಗೆ ಅನ್ನುವಂಥದ್ದು ಕೂಡ ಅಲ್ಲಿ ನೋಡಿ ಅನುಭವಿಸಿ ಬಂದ್ರೇ ಅದು ಗೊತ್ತಾಗುತ್ತೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಮ್ಮ ವೀಕ್ಷಕರಿಗೆ ಇಷ್ಟೊತ್ತು ಆಸ್ಟ್ರೇಲಿಯಾ ಖಂಡದ ಒಂದು ಅದ್ಭುತವಾದ ಟೂರ್ ಪ್ಯಾಕೇಜ್ ಬಗ್ಗೆ, ಜೊತೆಗೆ ಈ ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ ಅಡಿಗಾಸ್ನಿಂದ ನೀಡ್ತಾ ಇರುವಂಥ 10,000 ರೂಪಾಯಿಗಳ ಈ ನೆರವಿನ ಒಂದು ಆಫರ್, ಅದನ್ನು ಕೂಡ ಬಹಳ ವಿಶೇಷವಾಗಿ ವಿವರಿಸಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ಅಡಿಗಾಸ್ ಯಾತ್ರಾ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.